ಮೊದಲನೇ ಬಾರಿಗೆ ಸಂಸದೆಯಾಗಿ ನಾನು ಬೆಳಗಾವಿಯಲ್ಲಿ ಬಂದಿದ್ದೇನೆ. ಸೊ ಫಸ್ಟ್ ನಾವು ನಾಗನೂರು ಮಠಕ್ಕೆ ಅಲ್ಲಿ ಸ್ವಾಮೀಜಿಗಳ ಆಶೀರ್ವಾದ ತೊಗೊಂಡ್ವಿ. ಆಮೇಲೆ ಸಂವಿಧಾನ ಬರೆದಂಥ ನಮ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂರ್ತಿಗೆ ಮಾಲಾರ್ಪಣೆ ಮಾಡಿದ್ವಿ. ಇವತ್ತು ರಾಣಿ ಚೆನ್ನಮ್ಮ ಅವರ ಮೂರ್ತಿಗೆ ನಾನು ಮಾಲಾರ್ಪಣೆ ಮಾಡಿದ್ದೀನಿ. ಸೊ ಭಾಳ ಇವತ್ತು ಖುಷಿ ಆಗ್ತಾಯಿದೆ. ಎಲ್ಲ ಮಹಿಳೆಯರಿಗೆ ನಾನು ಇವತ್ತು ಎಲ್ಲ ಅವರು ಇದಕ್ಕೆ ಮಾಲೆ ಹಾಕಿ ನಾನು ಎಲ್ಲ ಬೆಳಗಾವಿ ಕ್ಷೇತ್ರದ ಕಾಂಗ್ರೆಸ್ ಕಾರ್ಯಕರ್ತೆ ನಾನು ಇವತ್ತು ಭೇಟಿ ಆಗ್ತೀನಿ. ಸೊ ಭಾಳ ಖುಷಿಯ ವಿಚಾರ ಆಗ್ತಿದೆ. ನಾನು ಮೊದಲ ಬಾರಿಗೆ ಸಂಸತ್ನಲ್ಲಿ ಒಂದು ಭಾಷಣ ಮಾಡಿದ್ರಿ ಸಂವಿಧಾನ ಹೌದು, ಪ್ರಮಾಣ ವಚನ ಸಂವಿಧಾನ ಮೇಲೆ ತೊಗೊಂಡೆ ನಾನು. ಮತ್ತು ನಾವು ತಂದೆಯವರು ಪಾಲಿಸ್ಕೊಂಡು ಬಂದಿದ್ದಾರೆ. ಸೊ ನಾವು ಕೂಡ ಅದೇ ಹಾದಿಯಲ್ಲಿ ಹೋಗ್ಬೇಕಂತ ಇದ್ದೀವಿ. ನಮ್ಮ ಸಂವಿಧಾನ ಉಳಿಬೇಕು. ಮುಂದೆ ಕೂಡ ನಾವು ಎಲ್ಲ ರೀತಿಯಿಂದ ನಾವು ಪ್ರಯತ್ನ ಮಾಡ್ತೀವಿ. ಹೌದು, ಜನರು ಮನವಿ ಪತ್ರ ಕೊಟ್ಟಿದ್ದಾರೆ. ಹೌದೌದು, ಖಂಡಿತವಾಗಿ ಅಲ್ಲಿ ಡೆವಲಪ್ಮೆಂಟ್ ಆಗಬೇಕಂದ್ರೆ ಡಿಸ್ಟಿಕ್ ಆಗೋದು ಒಳ್ಳೇದು ಅನಿಸುತ್ತೆ. ಸೊ ನೋಡೋಣ, ಎಲ್ಲರೂ CM ಸರ್ ಜೊತೆ ಮಾತಾಡಿ ನಿರ್ಧಾರ ಮಾಡ್ತಾರೆ. ಮೇಡಮ್, ಈಗ ತಂದೆಯವರು ಈಗ ಸಾಕಷ್ಟು ಅನುಭವಿಸ್ತಾರೆ. ಈಗ ಏನು ಪಾಠ ಮಾಡಿದ್ದಾರೆ, ಯಾವ ರೀತಿ ಇರಬೇಕು ಅಂತ ಹೇಳಿ ಸಂಸತ್ನಲ್ಲಿ ಯಾಕಂದರೆ ದೊಡ್ಡ ಜವಾಬ್ದಾರಿ ಇದೆ, ಏನೆಲ್ಲ ಹೇಳಿದ್ದಾರೆ ಪಾಠ? ಈಗ ಸದ್ಯಕ್ಕಂದ್ರೂ ನಾವು ಬರೀ ಕೇಳೋದೊಂದೇ ಅಂತ ಮಾಡಿದ್ದಾರೆ. ಅಬ್ಸರ್ವ್ ಮಾಡಬೇಕು. ಎಲ್ಲರೂ ದೊಡ್ಡ ಲೀಡರ್ಗಳು ಮಾತಾಡ್ತಿರ್ತಾರೆ, ಡಿಬೇಟಲ್ಲಿ ಪಾರ್ಟಿಸಿಪೇಟ್ ಮಾಡ್ತಿರ್ತಾರೆ. ಸೊ ಅವ್ರನ್ನ ಹೇಗೆ ಮಾತಾಡ್ತಾರೆ, ಯಾವ ಪಾಯಿಂಟ್ಸನ್ನು ಹೇಗೆ ಧ್ವನಿ ಎತ್ತುತ್ತಾರೆ, ಸೊ ಎಲ್ಲ ಅಬ್ಸರ್ವ್ ಮಾಡಿ ಸೊ ಕಲಿಯುವಂಥ ನಮಗೆ ಫಸ್ಟ್ ಫೇಸ್ ಆಗಿದೆ. ಸೊ ಆಮೇಲೆ ತದನಂತರ ನಾವು ಹೇಗೆ ನಮ್ಮ ವಿಚಾರಗಳನ್ನ ಮುಂದಿಡ್ತೀವಿ ಈ ಸಂಸದಲ್ಲಿ, ಅದನ್ನು ಡಿಸೈಡ್ ಮಾಡ್ತೀವಿ. ಇಲ್ಲ, ಆ ಥರ ಏನಿಲ್ಲ ರೀ. ಎಲ್ಲರೂ ತಮ್ಮ ಕ್ಷೇತ್ರದಲ್ಲಿ ಪ್ರಯತ್ನ ಮಾಡಿದರು. ಸೊ ನಮ್ಮ ಕಡೆಯಲ್ಲೂ ಕೂಡ ಎಲ್ಲರೂ ಪ್ರಯತ್ನ ಮಾಡಿದ್ರು. ಇಟ್ ವಾಸ್ ವೆರಿ ಗುಡ್ ಟೀಮ್ ವರ್ಕ್ ಅಂತ ಹೇಳ್ಬೋದು. ಅದರಿಂದನೇ ನಾವು ಇಷ್ಟು 90,000+ ನಮಗೆ ಲೀಡ್ ಆಯಿತು ಅಂತ ಹೇಳ್ಬೋದು. ಮುಂದಿನ ಸಲ ಇನ್ನೂ ಜಾಸ್ತಿ ಗೆಲ್ತಾರೆ ಅಂತ ಹೇಳ್ಬೋದು. ಈಗಿನ ಹೇಳಿದ್ದಾರೆ ಹೌದು, ನಾನು ಒಳ್ಳೆ ಕೆಲಸ ಮಾಡಿದರೆ ಜನರು ನನಗೆ ಮೆಚ್ಚಿ ಮತ್ತೆ ಮುಂದಿನ ಹೆಚ್ಚು ಲೀಡು ಬರ್ಬೋದು. ಉದ್ಯೋಗ ಭಾಳ ಯುವಕರು ಹೌದೌದು, ಅದನ್ನು ಕೂಡ ನಾನು ಪ್ಲ್ಯಾನ್ ಮಾಡ್ತೀನಿ ಸರ್. ಹೀಗಾಗಿ ಎಸ್ ಇಂಡಸ್ಟ್ರೀಸ್ ಬರ್ಬೇಕು.